ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೈಡ್ ಗ್ರಿಲ್ಗೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೈಡ್ ಗ್ರಿಲ್ ಏನಿರುತ್ತೆ, ಆ ಸೈಡ್ ಗ್ರಿಲ್ಗೆ ನೇಣು ಬಿಗಿದುಕೊಂಡು ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಮಲ್ಲೇಶ್ವರಂ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ನಡೆಸಿದ್ದಾರೆ. ರಾತ್ರಿ ಬಂದು ಆತ್ಮಹತ್ಯೆಯನ್ನು ಈ ಮಹಿಳೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ಹಂತದ ಮಾಹಿತಿ. ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು, ನಾವು ಮಾಸ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಆ ಸೈಡ್ ಗ್ರಿಲ್ಗೆ ಆಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಪಾರ್ಟ್ಮೆಂಟ್ ಒಂದರ ಮೆಟ್ಟಿಲಿನ ಸೈಡ್ ಗ್ರಿಲ್ಗೆ ಆಕೆ ನೇಣು ಬಿಗಿದುಕೊಂಡಿರುವಂಥದ್ದು. ಈಗ ಸ್ಟೆಪ್ಸ್ ನೀವು ಹತ್ತುತ್ತಾ ಇರ್ತೀರಿ, ಆ ಸಂದರ್ಭದಲ್ಲಿ ಸೈಡಲ್ಲಿ ಒಂದಷ್ಟು ಗ್ರಿಲ್ಸ್ ಇರ್ತವೆ, ಆ ಗ್ರಿಲ್ಗೆ ಆಕೆ ನೇಣು ಬಿಗಿದುಕೊಂಡಿರೋದು. ಖಾಸಗಿ ಅಪಾರ್ಟ್ಮೆಂಟ್ನ ಒಳಗಾಗಿರುವಂಥ ಘಟನೆ ಇದು. ಏಕಾಏಕಿ ಬಂದು ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಹಿಳೆ ಅಪಾರ್ಟ್ಮೆಂಟ್ನ ನಿವಾಸಿ ಅಲ್ಲ ಅನ್ನುವಂತಹ ಮಾಹಿತಿ ಇದೆ. ಬೇರೊಂದು ಕಡೆ ವಾಸ ಮಾಡುವಂತಹ ಮಹಿಳೆ ಅನ್ನೋದು ಕೂಡ ಸದ್ಯದ ಮಾಹಿತಿ. ರಾತ್ರಿ ಖಾಸಗಿ ಅಪಾರ್ಟ್ಮೆಂಟ್ಗೆ ಬಂದು ನೇಣು ಬಿಗಿದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಯಾರಿ ಮಹಿಳೆ? ಆಕೆ ಅದೇ ಅಪಾರ್ಟ್ಮೆಂಟ್ನ ನಿವಾಸಿಯ? ಆಕೆಯ ಗುರುತು ಪತ್ತೆಯಾಗಿದೆಯಾ? ಆ ಅಪಾರ್ಟ್ಮೆಂಟ್ನವರು ಕೊಟ್ಟಿರುವಂತಹ ಮಾಹಿತಿ ಏನು? ಸದ್ಯದ ಪೊಲೀಸ್ ರಿಪೋರ್ಟ್ ಏನು ಹೇಳ್ತಾ ಇದೆ? ದಿವ್ಯಾ, ಸದ್ಯಕ್ಕೆ ಬೆಂಗಳೂರಿನ ಮಲ್ಲೇಶ್ವರಂನ 15ನೇ ಕ್ರಾಸ್ನಲ್ಲಿರುವಂತಹ 4 ಅಂತಸ್ತಿನ ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ನ ನಿವಾಸಿಯೊಬ್ಬ ಬಾಲ್ಕನಿಗೆ ಬಂದಂತಹ ಸಂದರ್ಭದಲ್ಲಿ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಒಂದು 45 ವರ್ಷದ ಅಪರಿಚಿತ ಮಹಿಳೆ ನೇಣಿಗೆ ಶರಣಾಗಿರೋದು ಗೊತ್ತಾಗುತ್ತೆ. ತಕ್ಷಣಕ್ಕೆ ಮಲ್ಲೇಶ್ವರಂ ಪೊಲೀಸರಿಗೂ ಕೂಡ ಈ ಒಂದು ಸುದ್ದಿಯನ್ನ ಮುಟ್ಟಿಸುವಂತಹ ಕೆಲಸ ಕೂಡ ಆಗುತ್ತೆ. ಮಲ್ಲೇಶ್ವರಂನ ಶ್ರೀ ಸಾಯಿ ಅಪಾರ್ಟ್ಮೆಂಟ್ ಏನಿದೆ, ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನಿವಾಸಿ ಆಗಿರುವಂತಹ NK ರಾವ್ ರೂಮ್ ನಲ್ಲಿ ಮಲಗಿದ್ದಾಗ ಬೆಳಗ್ಗಿನ ಅವರು ಕೂಡ ಹೊರಗಡೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಕೂಡ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಈ ಮಹಿಳೆ ಯಾರು ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ. ಪರಿಶೀಲನೆ ವೇಳೆ ಆಕೆ ಬಳಿ ಒಂದು BMTC ಬಸ್ ಟಿಕೆಟ್ಸ್ ಆಗಿರ್ಬೋದು, ಹಾಗೇನೆ ಆ ತಮಿಳು ಸಿನಿಮಾ ರಾಯನ್ ಸಿನಿಮಾದ ಒಂದು ಟಿಕೆಟ್ ಆಗಿರ್ಬೋದು ಮತ್ತು ಒಂದು ಬ್ಯಾಗ್ ಕೂಡ ಸಿಕ್ಕಿರುವಂತದ್ದು. ಇನ್ನು ಟಿಕೆಟ್ ಚೆಕ್ ಮಾಡಿದಾಗ ನಿನ್ನೆ ಆಕೆ ನವರಂಗ್ ಥಿಯೇಟರ್ ನಲ್ಲಿ ಒಂದು ಸಿನಿಮಾವನ್ನು ನೋಡಿಕೊಂಡು ಬೆಳಗ್ಗೆ ಸುಮಾರಿಗೆ ಮೆಜೆಸ್ಟಿಕ್ ನಿಂದ ಇಲ್ಲಿಗೆ ಮಲ್ಲೇಶ್ವರಂಗೆ ಬಂದು ಆತ್ಮಹತ್ಯೆಯನ್ನು ಮಾಡಿಕೊಂಡದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಸದ್ಯ ಇದು ಆತ್ಮಹತ್ಯೆ ಅಂತಾನೂ ಕೂಡ ಮತ್ತು ಅನ್ಯಾಚುರಲ್ ಡೆತ್ ಅನ್ನೋ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಗೆ ಇಳಿದಿರುವಂತದ್ದು. ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸುಳಿವು ಈಕೆದು ಪತ್ತೆ ಆಗಿಲ್ಲ. ಸದ್ಯಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಂತಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ದಿವ್ಯಾ, ಆ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಈಕೆಯ ಪರಿಚಯ ಇಲ್ವಾ ಅಂತ? ಏಕಾಏಕಿ ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಹಿಂಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯವ ಅನ್ನುವಂತಹ ಅನುಮಾನ ಕೂಡ ವಿಶ್ವ. ದಿವ್ಯಾ, ಖಂಡಿತವಾಗ್ಲು ಇದುವರೆಗೂ ಕೂಡ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸ್ಥಳೀಯ ಪೊಲೀಸರು ಕೂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಆಕೆಯ ಸುಳಿವು ಕೂಡ ಪತ್ತೆ ಆಗಿಲ್ಲ. ಈಕೆ ಯಾರು ಅಂತ ನನಗೆ ಗೊತ್ತಿಲ್ಲ. ಇದೇ ಮೊದಲ ಬಾರಿಗೆ ಈಕೆಯನ್ನ ನೋಡ್ತಾ ಇದೀವಿ ಅನ್ನೋ ಒಂದು ಉತ್ತರವನ್ನು ಕೂಡ ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಕೊಟ್ಟಿರುವಂತದ್ದು. ಹೀಗಾಗಿ ಆಕೆ ಧರಿಸಿದಂತಹ ಬಟ್ಟೆಯನ್ನು ನೋಡಿದ್ರು ಕೂಡ ಅಲ್ಲೇ ಸ್ಥಳೀಯ ಮಟ್ಟದಲ್ಲಿ ಓಡಾಡ್ಕೊಂಡಿದ್ದ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳೋ ಪ್ರಕಾರ ಈಕೆ ಯಾರು ಅಂತ ಗೊತ್ತಿಲ್ಲ, ಯಾವಾಗ ಬಂದ್ಲು ಅನ್ನೋದು ಕೂಡ ಗೊತ್ತಿಲ್ಲ. ಬಹುಶಃ ತಡರಾತ್ರಿ ಈಕೆ ಅಪಾರ್ಟ್ಮೆಂಟ್ ಬಳಿ ಹೋಗಿ ಆತ್ಮಹತ್ಯೆಗೆ ಶರಣಾಗಿರ್ಬೋದು ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.